भ्रमं भङ्गरहितम् आनन्दतीर्थमतुलं भजे तापत्रयापहम् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ते गुरून् नमः ಶ್ರೀಗುರುಭ್ಯೋ ನಮಃ ಹರಿ ಓಂ 29 ನಮಸ್ಕಾರ. ಶ್ಲೋಕ 30 ಶ್ಲೋಕ ಆಗಿತ್ತಾ 30 ಶ್ಲೋಕ ಆಗ್ಬೇಕಾ 29ಗೆ ಅರ್ಥ ಹೇಳಬೇಕು. ಆ ಕಪ್ಪೆ ಚಿಪ್ಪು ಅದು ಅಧಿಷ್ಠಾನ ಇತ್ತಲ್ಲ ಅದು. ಸರಿ 29ನೇ ಶ್ಲೋಕದ ಅರ್ಥ ಹೇಳಬೇಕು. ಅರ್ಥ ಹೇಳ್ಬೇಕು. ಸರಿ 28 29ರದು ಅರ್ಥ ಹೇಳಬೇಕು. ಹೌದಾ? ಹೌದು ಆಚಾರ್ಯ, ಎರಡು ಒಟ್ಟಿಗೆ ಹೇಳಬೇಕು. ಒಂದ್ಸರಿ ಶ್ಲೋಕವನ್ನು ಓದೋಣ. ವಿಮತಂ ಕಾರಣಂ ನ ಸ್ಯಾತ್ ಅಸತ್ವಾನ್ನ ಯದೀದೃಶಂ ನೇದೃಶಂ ತದ್ಯಥಾ ಕುಂಭ ಕರ್ತೇತ್ಯತ್ರ ಅನುಮೀಯತೆ ಅಂಘೋ ತಾಪಸನೋ ಶೂನ್ಯಂ ಕಾರಣಂ ಕುಂಭಕರ್ತೃವತ್ ಯತ್ ಸಂವೃತ್ಯುತ್ಥಿತಂ ವಿಶ್ವಂ ತತ್ಕಾರಣಮಿತೀರ್ಯತೆ. ಎರಡೂ ಶ್ಲೋಕದ ಪದಚ್ಛೇದ ನೋಡಿ ಹೀಗಿದೆ. ವಿಮತಂ ಕಾರಣಂ ನ ಸ್ಯಾತ್ ಅಸತ್ವಾತ್ ನ ಯತ್ ಈದೃಶಂ ನ ಈದೃಶಂ ತತ್ ಯಥಾ ಕುಂಭಕರ್ತ ಇತಿ ಅತ್ರ ಅನುಮೀಯತೆ ಅಂಘಃ ತಾಪಸ ಸು ನೋ ಶೂನ್ಯಂ ಕಾರಣಂ ಕುಂಭಕರ್ತೃವತ್ ಯತ್ ಸಂವೃತ್ಯುತ್ಥಿತಂ ವಿಶ್ವಂ ತತ್ ಕಾರಣಂ ಅನ್ವಯ ನೋಡಿ. ಅನ್ವಯ ನೋಡಿ. ಅಂಘೋ ತಾಪಸ, ಅಂಘೋ ತಾಪಸ ಕೇಳಿಸ್ತಾ ಇದೆಯಲ್ಲ? ಕೇಳಿಸತ್ತಾಚಾರ. ಸರಿ. ಅಂಘೋ ತಾಪಸ. ಎಲೈ ಬೌದ್ಧ ಭಿಕ್ಷುವೆ, ಎಲೈ ಬೌದ್ಧ ಭಿಕ್ಷುವೆ, ವಿಮತಂ ವಿವಾದ ವಿಷಯವಾದ ಶೂನ್ಯವು, ವಿಮತಂ ವಿವಾದ ವಿಷಯವಾದ ಶೂನ್ಯವು, ಅಸತ್ವಾತ್ ಇರುವ ಪದಾರ್ಥವು ಅಲ್ಲದಿರುವುದರಿಂದ, ಇರುವ ಪದಾರ್ಥವು ಅಲ್ಲದಿರುವುದರಿಂದ ಇರುವ ಪದಾರ್ಥವು ಅಲ್ಲದಿರುವುದರಿಂದ ಕಾರಣಂ ನ ಸ್ಯಾತ್, ಕಾರಣಂ ನ ಸ್ಯಾತ್ ಜಗತ್ತಿಗೆ ಕಾರಣವಾಗಲಾರದು, ಜಗತ್ತಿಗೆ ಕಾರಣವಾಗಲಾರದು. ಯತ್ ಈದೃಶಂ ನ, ಯತ್ ಈದೃಶಂ ನ ಯಾವುದು ಕಾರಣವಲ್ಲವೆಂದಲ್ಲವೋ, ಯಾವುದು ಕಾರಣವಲ್ಲವೆಂದಲ್ಲವೋ ತತ್ ಈದೃಶಂ ನ, ತತ್ ಈದೃಶಂ ನ ಅದು ಅಸತ್ ಅಲ್ಲ, ಅದು ಅಸತ್ ಅಲ್ಲ. ಇತಿ ಹೀಗೆಂದು, ಇತಿ ಹೀಗೆಂದು ಅತ್ರ ಅನುಮೀಯತೆ
ಅತ್ರ ಅನುಮೀಯತೆ ಊಹಿಸಲ್ಪಡುತ್ತದೆ. ಅತ್ರ ಅನುಮೀಯತೆ ಊಹಿಸಲ್ಪಡುತ್ತದೆ. ಅಂಘೋ ತಾಪಸ. ಒಂದೇ ನಿಮಿಷ, ಬೇಡ ಬೇಡ, ಅದೇನ್ ಬೇಡ. ಕುಂಭಕರ್ತೃವತ್. ಕುಂಭ ಒಂದ್ ನಿಮಿಷ. ಶೂನ್ಯಂ ಶೂನ್ಯವು, ಶೂನ್ಯಂ ಶೂನ್ಯವು ಕುಂಭಕರ್ತೃವತ್. ಕುಂಭಕರ್ತೃವತ್. ಕುಂಬಾರನಂತೆ. ಕುಂಭಕರ್ತೃವತ್ ಕುಂಬಾರನಂತೆ. ಕಾರಣಂ ನೋ. ಕಾರಣಂ ನೋ ಕಾರಣವಲ್ಲ. ಕಾರಣಂ ನೋ ಕಾರಣವಲ್ಲ. ವಿಶ್ವಂ ಪ್ರಪಂಚವು. ವಿಶ್ವಂ ಪ್ರಪಂಚವು. ಯತ್ ಯಾವ ಶೂನ್ಯದ. ಯತ್ ಯಾವ ಶೂನ್ಯದ. ಯತ್ ಯಾವ ಶೂನ್ಯದ. ಸಂವೃತ್ಯುತ್ಥಿತಂ. ಸಂವೃತ್ಯುತ್ಥಿತಂ ಅಜ್ಞಾನದಿಂದ ಉಂಟಾಗಿದೆಯೋ. ಅಜ್ಞಾನದಿಂದ ಉಂಟಾಗಿದೆಯೋ. ತತ್ ಅದು. ತತ್ ಅದು. ಕಾರಣಂ ಕಾರಣವೆಂದು. ಕಾರಣಂ ಕಾರಣವೆಂದು. ಇತಿ ಈರ್ಯತೆ. ಇತಿ ಈರ್ಯತೆ ಹೇಳಲ್ಪಡುತ್ತದೆ. ಇತಿ ಈರ್ಯತೆ ಹೇಳಲ್ಪಡುತ್ತದೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದೆನಾ? ಕೇಳಿಸ್ತಾ ಇದೆಯಲ್ಲ? ಮುಂದೆ ಹೋಗೋಣವಾ? ಓಕೆ ಹಾ ಆಚಾರ್ಯ. ಮುಂದೆ ಹೋಗೋಣ ಆಚಾರ್ಯ. ಇದು ಹೋಗ್ತಾ ಹಾ. ಹೋಗ್ತಾನು ಸ್ವಲ್ಪ ಹಂಗೆ ಸಂಕೀರ್ಣವಾಗೇ ಇದೆ. ಇದು ದಿನ ಆದಂಗೆ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ ನಾನು. ಹೌದು ಹೌದು ಹೌದು. ಸ್ವಲ್ಪ ಸಮಯ ಬೇಕು. ಹ್ಮ್. ಸರಿ, ಮುಂದೆ ನೋಡಿ. ಶೂನ್ಯವಾದಿ ಏನ್ ಹೇಳ್ದ? ಈ ಒಂದು ಶೂನ್ಯ ಸಾಕ್ಷಾತ್ ಕಾರಣ ಆಗೋದಲ್ಲ ಪ್ರಪಂಚಕ್ಕೆ. ಹೇಗೆ ಮಡಿಕೆಗೆ ಕುಂಬಾರ ಕಾರಣನಾದಂತೆ ಈ ಪ್ರಪಂಚಕ್ಕೆ ಶೂನ್ಯ ಆ ಕುಂಬಾರನಂತೆ ಕಾರಣವಾದದ್ದಲ್ಲ. ಅಜ್ಞಾನದ ಸಂಪರ್ಕವಾದಾಗ ಈ ಪ್ರಪಂಚ ಎಂಬುವಂಥದ್ದು ಈ ಪ್ರಪಂಚಕ್ಕೆ ಕಾರಣವಾಗತ್ತೆ ಅಂತ ಅವನು ಹೇಳ್ದ. ಅದಕ್ಕೆ ನಮ್ಮ ಖಂಡನೆಯನ್ನ ಅವನನ್ನ ಖಂಡಿಸುವಂತಹ ಈ ಶ್ಲೋಕ ಏನು? ಏವಂ ಚೇತ್ ಕಾರಣಂ ಮಾಸ್ಮ ಬ್ರವೀಶೂನ್ಯಂ ಕಥಂಚನ
ಆಯುಷ್ಮಂಸ್ತದಧಿಷ್ಠಾನಂ ವ್ಯುತ್ಪತ್ಸ್ಯಸ್ವ ಗುರೋರ್ಗೃಹೇ. ಏನು ಅಯ್ಯೋ ಬೌದ್ಧ, ನೀ ಏನ್ ಹೇಳ್ತಾ ಇದೀಯಪ್ಪ? ನೀನು ಹಿಂದೆ ಹೇಳಿದಂತೆ ಇದೇ ನಿನ್ನ ಮತವಾದರೆ ಆ ಶೂನ್ಯವು ಸ್ವತಂತ್ರ ಕಾರಣವೆಂದಾಗಲಿ ಅಥವಾ ಕಾರಣ ಅಂತ ಹೇಳಿಕ್ಕೆ ಹೋಗ್ಬೇಡ. ಶೂನ್ಯಕ್ಕೆ ಅಜ್ಞಾನ ಸಂಪರ್ಕವಾದಾಗ ಅದು ಪ್ರಪಂಚಕ್ಕೆ ಕಾರಣ ಆಗತ್ತೆ ಅಂತ. ಹಾಗಾದ್ರೆ ಅದನ್ನ ಸ್ವತಂತ್ರ ಕಾರಣ ಅಂತ ಹೇಳಿಕ್ ಬರೋದಿಲ್ಲ. ಒಂದು ವೇಳೆ ಅಜ್ಞಾನ ಸಂಪರ್ಕವಾಗದೇ ಹೋದ್ರೆ ಅದು ಪ್ರಪಂಚಕ್ಕೆ ಸ್ವತಂತ್ರವಾಗಿದೆ. ಸ್ವತಂತ್ರ ಅಂದ್ರೇನು? ಒನ್ ಅಂಡ್ ಓನ್ಲಿ, ಒಂದೇ ಕಾರಣ ಆಗಬೇಕು. ಕುಂಬಾರಣ ಹಾಗೆ. ಇದು ಹಾಗಲ್ಲ, ಮತ್ತೊಂದರ ಒಂದು ಸಂಪರ್ಕದಿಂದಾಗಿ ಶೂನ್ಯ ಕಾರಣ ಆಗ್ತಾ ಇದೆ. ಅದನ್ನ ಕಾರಣ, ಸ್ವತಂತ್ರ ಕಾರಣ ಅಂತ ಹೇಳಬೇಡ. ಇಷ್ಟೇ ಅಲ್ಲ, ಕಾರಣ ಅಂತಾನೂ ಹೇಳಬೇಡ ಅಂತ. ಯಾಕೆ? ಹಾಗಾದ್ರೆ ನಾನೇನ್ ಮಾಡ್ಬೇಕು ಅಂತ ಅವನು ಕೇಳ್ತಾನಂತೆ. ಹೇಳ್ತೀನಿ ಕೇಳು. ಏನು ಅಂತಂದ್ರೆ, ನೀನು ಚಿರಂಜೀವಿ ಆಗಪ್ಪ ಮಗು. ತಮ್ಮ, ನಿನಗೆ ಸ್ವಲ್ಪ ಬುದ್ಧಿ ಇಲ್ಲ. ಇದರಲ್ಲಿ ಹೇಳುವಂತದ್ದು ಸ್ವಲ್ಪ ಕೂಡ ನಿಮ್ಗೆ ಬುದ್ಧಿ ಇಲ್ಲ. ಬುದ್ಧಿ ಏನಿದೆ ಅದು ನಿನಗೆ ಸಾಕಾಗ್ತಾ ಇಲ್ಲ. ನೀನು ಹೇಳುವಂತಹ ಈ ಶೂನ್ಯ ಏನಿದೆ ಪ್ರಪಂಚಕ್ಕೆ ಅಧಿಷ್ಠಾನವಾಯಿತು ಅಂದ್ರೆ ಆಶ್ರಯ, ಆಧಾರ ಅಂತರ್ಥ. ಗಡಿಗೆಗೆ ಕುಂಬಾರನ ಶಾಲೆ ಹೇಗೆ? ಕುಂಬಾರನ ಒಂದು ಆ ಮಡಿಕೆಯ ಗೃಹ ಇರ್ತದೆ, ಮಡಿಕೆ ಮಾಡುವಂತ ಸ್ಥಳ, ಅದು ಹೇಗೆ ಆಶ್ರಯವೋ ಹಾಗೆ ಈ ಪ್ರಪಂಚಕ್ಕೆ ನಿನ್ನ ಮತದ ಪ್ರಕಾರ ಶೂನ್ಯವು ವಾಸಸ್ಥಳ ಆಯ್ತೇ ಹೊರತು ಕಾರಣವಾಗಲಿಲ್ಲ. ಸ್ವತಂತ್ರ ಕಾರಣ ಅಂತ ಆಗೋದಿಲ್ಲ. ಇಲ್ಲಿ ಕಾರಣ ಅಂತ ಯಾವ್ದನ್ನು ಹೇಳ್ತೀರಾ ನೀವು? ಅಜ್ಞಾನ ಅಂತ ಹೇಳಿದ್ರೆ ಶೂನ್ಯವನ್ನ ಹೇಳ್ತೀರ, ಯಾವ್ದನ್ನು ಹೇಳಿಕ್ ಬರೋದಿಲ್ಲ. ಹಾಗಾದ್ರೆ ಎಲ್ಲವೂ ಶೂನ್ಯ ಅಂತ ಹೇಳ್ತಾ ಇದ್ದೀನಿ ಅಂತಂದ್ಮೇಲೆ ಈ ಪ್ರಪಂಚವು ಶೂನ್ಯದಲ್ಲಿ ಇದೆ ಅಂತಾಯ್ತು. ಹಾಗಾದ್ರೆ ಶೂನ್ಯಕ್ಕೆ ಶೂನ್ಯದಲ್ಲಿ ಇರುವಂತದ್ದು ಪ್ರಪಂಚ ಅಂತಾಯ್ತು. ಹಾಗಾದ್ರೆ ಈ ಪ್ರಪಂಚಕ್ಕೆ ಶೂನ್ಯವು ಆಧಾರ, ಆಶ್ರಯ. ಅದನ್ನೇ ಸಂಸ್ಕೃತದಲ್ಲಿ ಅಧಿಷ್ಠಾನ ಅಂತ ಕರೀತೇವೆ. ಹಾಗಾದ್ರೆ ನೀನು ಹೇಳುವ ಪ್ರಕಾರ ಅಜ್ಞಾನದ ಸಂಪರ್ಕದಿಂದಾಗಿ ಶೂನ್ಯವು ಜಗತ್ತಿಗೆ ಕಾರಣ ಆಗತ್ತೆ ಅಂದ್ರೆ ಕಾರಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ಕಾರಣ ಅಂತ ಹೇಳ್ತೀವಿ ಅಂತಾದ್ರೆ ಅಜ್ಞಾನವನ್ನ ಕಾರಣ ಅಂತ ಹೇಳ್ತೀಯೋ ಶೂನ್ಯವನ್ನ ಕಾರಣ ಅಂತ ಹೇಳ್ತೀವಿ. ಅಜ್ಞಾನವನ್ನೂ ಕಾರಣ ಅಂತ ಹೇಳ್ಬಿಟ್ರೆ ನಿನ್ನ ಮತ ಬಿತ್ತು. ಯಾಕೆ? ನಿನ್ನ ಮತ ಪ್ರಕಾರ ಏನು? ಬರೀ ಶೂನ್ಯ ಮಾತ್ರ ಕಾರಣ. ನಿನ್ನ ಮತ ಬಿತ್ತು. ಅಲ್ಲ, ನೀವು ಶೂನ್ಯ ಮಾತ್ರ ಕಾರಣ ಅಂತಂದ್ರೆ ಸ್ವತಂತ್ರ ಕಾರಣ ಅಂತ ಹೇಳಬೇಕು. ಆದ್ರೆ ಅದು ಸ್ವತಂತ್ರವಾಗಿ ಕಾರಣ ಆಗ್ತಾ ಇಲ್ಲ. ಯಾಕೆ? ಅಜ್ಞಾನ ಸಂಪರ್ಕವಾದಾಗ ಮಾತ್ರ ಅದು ಕಾರಣ ಆಗ್ತಾ ಇದೆ. ಹಾಗಾದ್ರೆ ಸ್ವತಂತ್ರ ಕಾರಣವೂ ಅಲ್ಲ, ಕಾರಣವೂ ಅಲ್ಲ. ಮತ್ತೇನು? ಈ ಪ್ರಪಂಚವು ಎಲ್ಲವೂ ಶೂನ್ಯಮಯ ಅಂತಂದ್ರೆ ಶೂನ್ಯದಲ್ಲಿ ಪ್ರಪಂಚವು ಇದೆ ಅಂತ ಆಯ್ತು. ಹಾಗಾದ್ರೆ ಮಡಿಕೆಗಳಿಗೆ ಹೇಗೆ ಆ ಒಂದು ಕುಂಭಾರನ ಒಂದು ಶಾಲೆ ಹೇಗೆ ಅಧಿಷ್ಠಾನವೋ ಹಾಗೆ ಈ ಒಂದು ಪ್ರಪಂಚಕ್ಕೆ ನಿನ್ನ ಒಂದು ಶೂನ್ಯ ಆಶ್ರಯ, ಅಧಿಷ್ಠಾನ ಅಂತ ಆಯ್ತು. ಆದ್ರಿಂದ ನಿನಗೆ ಕಾರಣ ಯಾವುದು, ಅಧಿಷ್ಠಾನ ಯಾವುದು ಅಂತ ನಿನಗೆ ಸರಿಯಾದ ಜ್ಞಾನವೇ ಇಲ್ಲ. ಹಸಿ ದಡ್ಡ ನೀನು. ಹೋಗು, ನಿನ್ನ ಗುರುಗಳ ಮನೆಗೆ ಹೋಗಿ ಚೆನ್ನಾಗಿ ಪಾಠ ಕಲ್ತುಕೊಂಡು ಬಾ. ಆವಾಗ ನಿನ್ನ ಆಯುಸ್ಸು, ಇಷ್ಟು ವರ್ಷಗಳು ಏನು ನೀವು ಓದಿದ್ಯಲ್ಲ ಎಲ್ಲ ಆಯುಸ್ಸು ವ್ಯರ್ಥ ಆಗಿದೆ. ಚಿರಂಜೀವಿಯಾಗು, ಮತ್ತೆ ಹೋಗು, ಗುರುಗಳ ಹತ್ರ ಹೋಗು, ಇನ್ನೂ ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಬಾ ಅಂತ ಹೇಳಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಇದೆ ಕೇಳಿ, ತಾತ್ಪರ್ಯದಲ್ಲಿ ಮುಂದೆ ಹೋಗೋಣ. ಪ್ರಶ್ನೆ ಇದೆನಾ? ಮುಂದೆ ಹೋಗೋಣ, ಅರ್ಥಕ್ಕೆ ಹೋಗೋಣ. ಸರಿ,
ಏವಂ ಚೇತ್ ಕಾರಣಂ ಮಾ ಸ್ಮ ಬ್ರವೀಹಿ ಶೂನ್ಯಂ ಕಥಂಚನ ಆಯುಷ್ಮನ್ ತತ್ ಅಧಿಷ್ಠಾನಂ ವ್ಯುತ್ಪಿತ್ಸಸ್ವ ಗುರೋಃ ಗೃಹೇ. ಅನ್ವಯ ನೋಡಿ. ಏವಂ ಚೇತ್, ಹೀಗೆ ಶೂನ್ಯವು ಕಾರಣವೆಂದು ಒಪ್ಪಿಕೊಳ್ಳುವುದಾದರೆ, ಹೀಗೆ ಶೂನ್ಯವು ಕಾರಣವೆಂದು ಒಪ್ಪಿಕೊಳ್ಳುವುದಾದರೆ ಹೀಗೆ ಶೂನ್ಯವು ಕಾರಣವೆಂದು ಒಪ್ಪಿಕೊಳ್ಳುವುದಾದರೆ ಶೂನ್ಯಂ, ಶೂನ್ಯವನ್ನು ಶೂನ್ಯಂ ಶೂನ್ಯವನ್ನು ಕಥಂಚನ ಯಾವ ಪ್ರಕಾರದಿಂದಲೂ ಕಥಂಚನ ಯಾವ ಪ್ರಕಾರದಿಂದಲೂ ಕಾರಣಂ ಮಾಸ್ಮಬ್ರವೀಹಿ ಕಾರಣಂ ಮಾಸ್ಮಬ್ರವೀಹಿ ಕಾರಣಂ ಮಾಸ್ಮಬ್ರವೀಹಿ ಕಾರಣವೆಂದು ಹೇಳಬೇಡ. ಕಾರಣವೆಂದು ಹೇಳಬೇಡ. ಆಯುಷ್ಮನ್, ಆಯುಷ್ಮನ್ ಎಲೈ ಚಿರಂಜೀವಿಯೇ, ಎಲೈ ಚಿರಂಜೀವಿಯೇ ತತ್ ಆಶೂನ್ಯವು ತತ್ ಆಶೂನ್ಯವು ಅಧಿಷ್ಠಾನಂ ಅಧಿಷ್ಠಾನಂ ಆಧಾರವು ಆಧಾರವು ಕೃಷ್ಣ 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 ಗುರೋಃ ಗೃಹೆ ಗುರೋಃ ಗೃಹೆ ಉಪಾಧ್ಯಾಯರ ಮನೆಯಲ್ಲಿ ಉಪಾಧ್ಯಾಯರ ಮನೆಯಲ್ಲಿ ವ್ಯುತ್ಪಿತ್ಸಸ್ವ ವ್ಯುತ್ಪಿತ್ಸಸ್ವ ಕಾರಣವೆಂದರೇನು, ಅಧಿಷ್ಠಾನವೆಂದರೇನು ಎಂದು ತಿಳಿಯಲು ಇಚ್ಛಿಸು. ಕಾರಣವೆಂದರೇನು, ಅಧಿಷ್ಠಾನವೆಂದರೇನು ಎಂದು ತಿಳಿಯಲು ಇಚ್ಛಿಸು. ಆ ಶಬ್ದಕ್ಕೆ ಬರೀ ತಿಳಿಯಲು ಇಚ್ಛಿಸು ಅಂತ ಅಷ್ಟೇ ಅರ್ಥ. ಏನನ್ನು ತಿಳಿಯಲು ಇಚ್ಛಿಸು? ಯಾವುದು ಕಾರಣ, ಯಾವುದು ಅಧಿಷ್ಠಾನ ಅನ್ನುವಂಥದ್ದನ್ನ ತಿಳಿಯಲು ಇಚ್ಛಿಸು ಅಂತ ಅರ್ಥ. ಪ್ರಶ್ನೆ ಇದೆನಾ? ಆಚಾರ್ಯ ಅದ್ಯಾವುದು ವ್ಯುತ್ಪಿತ್ಸಸ್ವ ಅದು ಹೇಗೆ ಫಾರ್ಮ್ ಆಗತ್ತೆ? ಎರಡು ವರ್ಡ್ ಇರ್ಬೇಕಾ ಇಲ್ಲ ಒಂದೇನಾ? ಇಲ್ಲ, ಒಂದೇ. ಆಹಾ. ವ್ಯುತ್ಪಿತ್ಸು ವ್ಯುತ್ಪಿತ್ಸಸ್ವ ಒಂದೇ ಒಂದೇ ಶಬ್ದ ಅದು. ಓಕೆ. ಅದು ವ್ಯುತ್ಪತ್ತಿ ಅಂತ ಶಬ್ದ, ಮೂಲ ಶಬ್ದ ವ್ಯುತ್ಪತ್ತಿ. ಸರಿನಾ? ಸರಿಯಾದ ಜ್ಞಾನಕ್ಕೆ ವ್ಯುತ್ಪತ್ತಿ ಅಂತ ಇದೆ ಕರೀತಾರೆ. ಜ್ಞಾನ. ವ್ಯುತ್ಪಿತ್ಸಸ್ವ
ಅದನ್ನ ಸರಿಯಾಗಿ ತಿಳಿ ಅಂತ ಅರ್ಥ. ಯಾವುದು ಕಾರಣ, ಯಾವುದು ಅಧಿಷ್ಠಾನ ಅಂತ. ಪ್ರಶ್ನೆ ಇದ್ರೆ ಕೇಳಿದ್ರಲ್ಲಿ. ಪ್ರಶ್ನೆ ಇದೆನಾ? ಮುಂದೆ ಹೋಗೋಣವಾ? ಆಚಾರ್ಯ ನಮ್ಗೆ ಇನ್ನೊಂದು ಪಾಠ ಇರುತ್ತೆ. ಪ್ರಶ್ನೆ ಇದೆಯಾ? ಹೋಗೋಣ ಮುಂದೆ. ಪ್ರಶ್ನೆ ಇಲ್ಲ ಆಚಾರ್ಯ. ಸರಿ, ಏನೋ ಪಾಠ ಇದೆ ಅಂತ ಇನ್ನೊಂದು ಅಂತ ಏನೋ ಹೇಳಿದ್ರು. ಹಾ ಹೌದು, 8 ಗಂಟೆಯಿಂದ ಇನ್ನೊಂದು ಪಾಠ ಇರುತ್ತೆ ಆಚಾರ್ಯ. ಹೌದಾ? ಯಾವ್ದಿದೆ? ಅದು ಗೀತಾ ವಿವೃತ್ತಿ ನಡೀತಾ ಇದೆ. ಸರಿ ಸರಿ ಸರಿ. ಇನ್ನೊಂದು ಶ್ಲೋಕ ಸಾಕ? 2 ಶ್ಲೋಕ ಇವತ್ತು? ಸರಿ ಹಾ ಆಚಾರ್ಯ, ಯಾಕೆಂದ್ರೆ 8ಕ್ಕೆ ಮಾಡಿದ್ರೆ ಅವ್ರು 8ರಿಂದ 8:30 ಅವ್ರು ಮಾಡ್ತಾರೆ. ಸರಿ ಅನುಕೂಲ ಹಾಗಾದ್ರೆ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.